ಯಾವುದಾದ್ರು ಫಾರ್ಮುಲಾ ತೊಗೊಂಡು ಬಂದು ಇದಕ್ಕೊಬ್ಬ ಚೇರ್ಮನ್ನ ಮಾಡಿ BBC ಚೇರ್ಮನ್ ಅತ್ತಿಕ್ ಅಂತ ಮಾಡಿ ಈ ಕೆಲಸನ ಮಾಡಲಿಕ್ಕೆ ತುಂಬ ತುರಾತುರಿಯಿಂದ ಮಾಡ್ತಾಯಿದ್ದಾರೆ. ನಾವು 20 ವರ್ಷದಿಂದ ನರಳಿದ್ದೀವಿ. ನಾವು ಇದುವರೆಗೂ ರಸ್ತೆಗೆ ಜಮೀನು ಕೊಡೋದಿಲ್ಲ ಅಂತ ಹೇಳಿಲ್ಲ ರೈತರು. ಆದರೆ ಸರ್ಕಾರದ ಜವಾಬ್ದಾರಿ ಏನು, ಕೇಂದ್ರ ಸರ್ಕಾರದ ಭೂಸ್ವಾಧೀನ ಕಾಯ್ದೆ 2012ರಂತೆ ಪರಿಹಾರ ಕೊಡಬೇಕಾಗಿರೋದು ಸರ್ಕಾರದ ಧರ್ಮ ಕಾನೂನು. ಆದರೆ ಅದನ್ನು ಮೀರಿ DK ಶಿವಕುಮಾರ್ ಅವರ ಒಂದು ಅಣತಿ ಮೇರೆಗೆ ಆಫೀಸರ್ಸು ಕಾನೂನು ಮೀರಿ ಕೆಲಸ ಮಾಡ್ತಿದ್ದಾರೆ. ಅದೇ ರೀತಿ ಏನು ಮೊನ್ನೆ ಕ್ಯಾಬಿನೆಟಲ್ಲಿ ಒಂದು 4-5 ಅಂಶನ ಮಂಡನೆ ಮಾಡಿದರು, ಅದನ್ನು ನಾವು ವಿರೋಧ ಮಾಡಿದ್ದೀವಿ. ನಮ್ಮ ಜೊತೆ ಸರ್ಕಾರ ಮಾತುಕತೆಗೆ ಇದುವರೆಗೂ ಏನು ಸಕಾರಾತ್ಮಕ ಸ್ಪಂದಿಸಲಿಲ್ಲ. ಇವತ್ತು ನಾವು BDA ಮುಂದೆ ಚಳುವಳಿ ಮಾಡುವಾಗ ನಮಗೆ ಅವಕಾಶಗಳು ಕೊಡೋದಿಲ್ಲ. ಆ ಕಾರಣಕ್ಕೆ ನಮ್ಮ ಜಮೀನುಗಳಿಗೆ ಇವತ್ತು BDA ಅವರು ಸರ್ವೆ ಮಾಡೋಕ್ಕೆ ಬಂದಿದ್ದರು. ಅವ್ರು ಹಿಡಿದು ಕಟ್ಟಾಕೊಂಡಿದ್ವಿ. ನಮ್ಮ ಏನೋ ದುರದೃಷ್ಟ ಅಂತ ಹೇಳಬೇಕು, ಇವತ್ತು ನಾವು ಅವ್ರು ಕಟ್ಟಾಕಿದ ಜಾಗ ಬಂದ್ಬಿಟ್ಟು 2 ಸ್ಟೇಷನ್ಗೆ ಸೆಂಟ್ರಲ್ಲೇ ಮೊನ್ನೆ ಕಳ್ತನ ಮಾಡಿದ್ರಲ್ಲ ಕಳ್ಳರು, ಆ ಥರ ಜಾಗದಲ್ಲಿ ನಾವು ಅವ್ರನ್ನ ಹಿಡಿದು ಕಟ್ಟಾಕ್ಬಿಟ್ಟಿದ್ವಿ. ಆದರೆ ಪೊಲೀಸ್ನವರ ಒಂದು ನಾವು ಕೂಡ ಈ ಪೊಲೀಸ್ ಇಲಾಖೆ ಗೌರವ ಕೊಟ್ಟು BDA ಗೌರವ ಕೊಡಲಿಲ್ಲ, ಪೊಲೀಸ್ ಇಲಾಖೆ ಗೌರವ ಕೊಟ್ಟು ಏನು ಅವ್ರನ್ನ ನಾವು ಹಿಡಿದು ಕಟ್ಟಾಕೊಂಡಿದ್ವಿ, ಅವ್ರನ್ನ ವಾಪಸ್ ಕಳಿಸಿದ್ದೀವಿ. ಅದೇ ರೀತಿ ನಮ್ಮ ಏನು ಇವತ್ತಿನ ಕಾರ್ಯಕ್ರಮದಂದೆ ಯಾಕೆ ಅವ್ರು ಕಟ್ಟಕ್ಕೆ ಪ್ರಮೇಯ ಬಂತು ಅಂದರೆ, ಕೋರ್ಟ್ಗೆ ಏನು ನಮ್ಮ ಒಂದು ಭೂಮಿ ಕಳ್ಕೊಳ್ಳೋ ರೈತರು ಕೋರ್ಟಿಗೆ ಕೇಸ್ ಹಾಕೊಂಡಿದ್ದೀವಿ. ಆ ಕೋರ್ಟ್ನಲ್ಲಿ BDA ಅವರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಏನು ಕೋರ್ಟಿಗೆ ಕೇಸ್ ಹಾಕಿರೋರು ಒಂದು 50 ಜನಕ್ಕೆ ಮಾತ್ರ ಭೂಮಿ ವಿರೋಧ ಇದೆ, ಮಿಕ್ದವ್ರು ಒಪ್ಕೊಂಡಿದ್ದಾರೆ ಅನ್ನೋ ಮಾಹಿತಿನ ಕೊಟ್ಟಿದ್ದಾರೆ. ಇದು ಭೂಮಿ ಕೇಸ್ ಹಾಕಿರೋರು ಮಾತ್ರ ವಿರೋಧ ಅಲ್ಲ, ಎಲ್ಲರಿಗೂ ವಿರೋಧ ಇದೆ. 2013ರ ಕಾಯ್ದೆ ಹಂಗೆ ನೀವು ಪರಿಹಾರ ಕೊಡಲಿಲ್ಲ ಅಂದರೆ ಎಲ್ಲರೂ ವಿರೋಧ ಮಾಡ್ತಾರೆ. ಎಲ್ಲರೂ ಕೋರ್ಟ್ಗೆ ಹೋಗೋಕ್ಕೆ ಅವಕಾಶ ಸಿಗಲಿಲ್ಲ, ದುಡ್ಡಿಲ್ಲ ಅಥವಾ ಸಮಯ ಇಲ್ಲ. ಆ ಕಾರಣವಾಗಿ ನಮ್ಮ ಎಲ್ಲರ ವಿರೋಧ ಇದೆ ಅನ್ನೋದನ್ನು ಈ ಮೂಲಕ ಹೇಳ್ತಾ ಇದ್ದೀವಿ. ಅದೇ ರೀತಿ ನಾಳೆ ಖುದ್ದಾಗಿ ನಾವೆಲ್ಲರೂ ಹೋಗಿ BDA ಮುಂದೆ ಸಾಲಾಗಿ ನಿಂತು ನಮ್ಮ ಆಕ್ಷೇಪಣೆ ಪತ್ರವನ್ನು ಕೊಡ್ತಾ ಇದ್ದೀವಿ. ನೀವು 2013ರಂಗೆ ನೀವು ಸಾಧ್ಯ ಆದರೆ ಯೋಗ್ಯತೆ ಆದರೆ ರಸ್ತೆ ಮಾಡಿ, ಇಲ್ಲಾಂದರೆ ನೀವು ಯೋಜನೆನ ಆದಷ್ಟು ಬೇಗ ಕೈ ಬಿಡಿ ಅಂತ ನಮ್ಮ ಒಂದು ಅಹವಾಲನ್ನು ನಾಳೆ ಪತ್ರದ ಮೂಲಕ ಕೊಡ್ತಾ ಇದ್ದೀವಿ. ಇದೇ ಕಾಪಿನ ಏನು ನಗರಾಭಿವೃದ್ಧಿ ಇಲಾಖೆ ಕೊಡ್ತಾ ಇದ್ದೀವಿ, ಇದನ್ನು ಕೋರ್ಟ್ಗೆ ಹಾಕೋದಕ್ಕೂ ವ್ಯವಸ್ಥೆ ಮಾಡಿದ್ದೀವಿ. ಇವತ್ತು ಏನು BDA ಅಧಿಕಾರಿಗಳನ್ನ ಇವತ್ತು ಇಲ್ಲಿ ಹಿಡಿದು ಕಟ್ಟಾಕೊಂಡಿದ್ವಿ, ಅವ್ರನ್ನ ನಾವು ಬಿಟ್ಟಿದ್ದೀವಿ. ಕಾನೂನು ಗೌರವಿಸಿ ಸರ್ಕಾರ ನಮ್ಮ ರೈತನ ಸರಿಯಾಗಿ ನಡ್ಸ್ಕೋಬೇಕಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮಸ್ಕಾರ. ರಘು ಅಂತೇಳಿ, ನಾನು ಆನೇಕಲ್ಲು, ಉಸ್ಕೂರು.